ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಬಿದ್ದವನನ್ನು ಎತ್ತು. ಅದಕ್ಕೆ ಆಧಾರವಾಗಿ ಪ್ರಸಂಗಿ 4ನೇ ಅಧ್ಯಾಯ 10ನೇ ವಚನ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಆದರೆ ಅವನು ಒಬ್ಬಂಟಿಗನಾಗಿ ಬಿದ್ದರೆ ಅವನ ಗತಿ ದುರ್ಗತಿಯೇ. ಏಕೆಂದರೆ ಅವನಿಗೆ ಸಹಾಯ ಮಾಡುವುದಕ್ಕೆ ಯಾರೂ ಇರುವುದಿಲ್ಲ. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಒಬ್ಬನು ಬಿದ್ದರೆ ಇನ್ನೊಬ್ಬನು ತನ್ನ ಸಂಗಡಿಗನನ್ನು ಎತ್ತುವನಂತೆ. ಅಂದರೆ ಒಬ್ಬರು ಯಾರಾದರೂ ಬಿದ್ದು ಹೋದರೆ ಅವರನ್ನು ನಾವು ಎತ್ತಬೇಕಂತೆ. ಸಹಾಯ ಮಾಡುವುದಕ್ಕೆ ಯಾರೂ ಅವರಿಗೆ ಇಲ್ಲವಾದರೆ ಅವರ ಗತಿ ದುರ್ಗತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡ್ರಿ, ನಮ್ಮ ಜೀವನದಲ್ಲಿ ಕೆಲವರು ಬೀಳುವುದನ್ನೇ ಎದುರು ನೋಡ್ತಾ ಇರ್ತಾರೆ. ಆದರೆ ದೇವ ಜನರು ಏನು ಮಾಡಬೇಕು ಗೊತ್ತಾ? ಬೀಳುವುದನ್ನೇ ಎದುರು ನೋಡಬಾರ್ದು. ಬೀಳುವಂಥವರನ್ನು ನಾವು ಎಬ್ಬಿಸಿ ನಿಲ್ಲಿಸಬೇಕು. ದುರ್ಬಲರಿಗೆ ನಾವು ಸಹಾಯ ಮಾಡಬೇಕು. ಒಂದು ಸಾರಿ ಅಮೇರಿಕ ದೇಶದಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ಚಿಕ್ಕ ಮಕ್ಕಳ ಓಟದ ಪಂದ್ಯ ನಡೆಯುತ್ತಾ ಇತ್ತು. ಅದಕ್ಕೆ ಅಮೇರಿಕದ ಅಧ್ಯಕ್ಷರಾದಂಥ ಬಾರಕ್ ಒಬಾಮಾ ಅವರು ವಿಶೇಷ ಅತಿಥಿಗಳಾಗಿ ಅಲ್ಲಿ ಬಂದಿದ್ದರು. ಎಲ್ಲ ಮಕ್ಕಳು ಓಡಲಿಕ್ಕೆ ಆರಂಭಿಸಿದರು. ಎಲ್ಲರೂ ಚೆನ್ನಾಗಿ ಓಡ್ತಾ ಇದ್ದರು, ವೇಗವಾಗಿ ಓಡ್ತಾ ಇದ್ದರು, ಕಾಂಪಿಟೇಟ್ ಆಗಿ ಓಡ್ತಾ ಇದ್ದರು. ಎದುರು ನೋಡದ ರೀತಿಯಲ್ಲಿ ಒಬ್ಬ ಹುಡುಗ ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ಟರು ಓಡುವಾಗ. ಇದನ್ನು ನೋಡಿದಂಥ ಉಳಿದ ಮಕ್ಕಳು ತಮ್ಮ ಓಟವನ್ನು ಓಡಲಿಲ್ಲ, ನಿಲ್ಲಿಸಿ ವಾಪಸ್ ಬಂದು ಆ ಹುಡುಗನ 2 ಕೈಗಳನ್ನು ಹಿಡಿದು ಎಬ್ಬಿಸಿ ನಿಲ್ಲಿಸಿ ನಂತರ ಎಲ್ಲ ಮಕ್ಕಳು ಓಡಲಿಕ್ಕೆ ಆರಂಭಿಸಿದರು. ಇದನ್ನು ನೋಡಿದಂಥ ಅಮೇರಿಕದ ಅಧ್ಯಕ್ಷ ಬಾರಕ್ ಒಬಾಮಾ, ಅದು ಮಾತ್ರವಲ್ಲ, ಆ ಮೈದಾನದಲ್ಲಿ ಇದ್ದಂಥವರು ಎಲ್ಲರೂ ಎದ್ದು ನಿಂತು ಕೈ ತಟ್ಟಲಿಕ್ಕೆ ಆರಂಭಿಸಿದರು. ಗೆಲ್ಲಬೇಕೆಂಬುದಾಗಿ ಮಕ್ಕಳು ಓಡಲಿಲ್ಲ. ಆ ಗೆಲ್ಲಬೇಕೆಂಬುದಾಗಿ ಓಡುವಂಥ ವೇಳೆಯಲ್ಲಿ ಸಹ ಒಬ್ಬ ಬಿದ್ದು ಹೋದಂಥ ತನ್ನ ಸ್ನೇಹಿತನನ್ನು ಎಬ್ಬಿಸಿ ಅವರು ಮತ್ತೆ ಎಲ್ಲರೂ ಸೇರಿ ಓಡುವುದಕ್ಕೆ ಆರಂಭಿಸಿದರು. ನೋಡ್ರಿ, ಆತ್ಮಿಕ ವಿಷಯ ಬರುವಾಗ ದೈವ ಮಕ್ಕಳಾದಂಥ ನಾವುಗಳು ಹೀಗೇ ಇರಬೇಕ್ರಿ. ಸ್ಪರ್ಧಾತ್ಮಕವಾದ ಜಗತ್ತಿದ್ದರು, ನಮಗಿಂತ ಅವರು ಮುಂದೆ ಓಡುತ್ತಾ ಇದ್ದರು. ನಾವೇನು ಮಾಡಬೇಕಂತ ಹೇಳಿದ್ರೆ ಬಿದ್ದವರನ್ನು ಎತ್ತುವವರಾಗಿರಬೇಕು. ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ನಂಬಿಕೆಯಲ್ಲಿ ಬಲಹೀನರಾಗಿರುವವರನ್ನು ಸೇರಿಸಿಕೊಳ್ಳಿರಿ. ನಮಗೆ ಬಲ ಇರಬಹುದು, ಆದರೆ ಬಲಹೀನತೆಯಲ್ಲಿ ಇರುವವರನ್ನು ನಾವು ತಳ್ಳಿ ಬಿಡಬಾರದು. ಅವರನ್ನು ಸೇರಿಸಿಕೊಂಡು ನಾವು ಅವರಿಗೆ ಸಹಾಯ ಮಾಡಬೇಕು. ನಮ್ಮ ದೇವರು ಬಲವುಳ್ಳಂಥ ದೇವರು, ನಿರ್ಬಲರಿಗೆ ಸಹಾಯ ಮಾಡುವಂಥ ದೇವರು. ಅಪೊಸ್ತಲ ಪೌಲನು ತಾನು ರೋಮ ಪತ್ರಿಕೆ ಬರೆಯುವಾಗ 14 ಮತ್ತು 15ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಬಿದ್ದವನನ್ನು ಎತ್ತುವುದು ಒಂದು ಉನ್ನತವಾದ ಸೇವೆ ಎಂಬುದಾಗಿ ಬಲಪಡಿಸಿ ಸಭೆಗೆ ಹೇಳುತ್ತಿದ್ದಾನೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸಮಾರ್ಯದವನು ಅವನೇನು ಮಾಡ್ತಾ ಇದ್ದಾನೆ? ಒಬ್ಬ ವ್ಯಕ್ತಿ ಬಿದ್ದು ಹೋಗಿರುವುದನ್ನು ಕಂಡು ಕೆಲವರು ಅವನು ನೋಡಿ ಹಾಗೆ ಹೋಗ್ಬಿಟ್ರು, ಯಾಜಕನು ಹಾಗೆ ಹೋಗ್ಬಿಟ್ಟ, ಸ್ತೋತ್ರ. ಆದರೆ ಈ ಸಮಾರ್ಯದವನು ನಿಲ್ಲಿಸಿ ಆ ಗಾಯದಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಎದ್ದು ನಿಲ್ಲಿಸಿ ಅವನನ್ನು ಕರ್ಕೊಂಡೋಗಿ ಅವನಿಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವನಿಗೆ ಏನು ಬೇಕೋ ಅದೆಲ್ಲವನ್ನು ಮಾಡಿದ. ಪ್ರೀತಿಯುಳ್ಳ ದೇವಜನರೇ, ಅದನ್ನೇ ದೇವರು ಈ ದಿನ ನಮ್ಮ ಜೀವಿತದಲ್ಲಿ ಎದುರು ನೋಡುತ್ತಾ ಇದ್ದಾರೆ. ನಾವು ಜನರನ್ನು ಬೀಳಿಸುವವರಾಗಿರಬಾರದು, ಜನರನ್ನು ಮೇಲಕ್ಕೆ ಎತ್ತುವವರಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಅಂಗೀಕರಿಸಿ ಜೀವಿಸುತ್ತಿರುವ ಈ ಜೀವನದ ಮೂಲ ಕಾರ್ಯಗಳಲ್ಲಿ ಒಂದು ಮತ್ತೊಬ್ಬರನ್ನು ಎತ್ತಿ ನಿಲ್ಲಿಸುವುದು. ನಾವಿರುವ ಸ್ಥಳಗಳಲ್ಲಿ, ಓದುತ್ತಿರುವ ಶಾಲೆಯಲ್ಲಿ, ಕೆಲಸ ಮಾಡುತ್ತಿರುವ ಸ್ಥಳಗಳಲ್ಲಿ, ಸೇವೆ ಮಾಡುತ್ತಿರುವ ಕಾರ್ಯಾಲಯದಲ್ಲಿ, ನಮ್ಮ ಸುತ್ತಲೂ ಎಷ್ಟೋ ಜನರು
ನಷ್ಟಗಳು, ಬಲಹೀನತೆಗಳ ನಿಮಿತ್ತವಾಗಿ ಜೀವನದಲ್ಲಿ ಬಿದ್ದು ಹೋಗಿದ್ದಾರೆ. ಅವರನ್ನು ಎತ್ತಿ ನಿಲ್ಲಿಸಬೇಕಾದಂಥ ಒಂದು ಹೊರೆ ಕರ್ತವ್ಯ ನಮ್ಮ ಮೇಲಿದೆ. ನಾವು ಮರೆತು ಬಿಡುವುದು ಬೇಡ. ನಾವು ಹಾಗೆ ದೇವರ ವಾಕ್ಯದಂತೆ ನಡೆದುಕೊಳ್ಳುವಾಗ ಪರಲೋಕದ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಜೀವನವೆಂಬ ಓಟದಲ್ಲಿ ಅನೇಕ ಕಾರಣಗಳಿಂದಾಗಿ ಬಳಲಿ ನೊಂದವರು ಅನೇಕರು. ಅವರಿಗಾಗಿ ನಾವು ನಮ್ಮ ಓಟವನ್ನು ಸ್ವಲ್ಪ ನಿಲ್ಲಿಸಿ ಅವರ ಮೇಲೆ ಗಮನ ಹರಿಸಿ ಅವರನ್ನು ಎತ್ತಿ ನಿಲ್ಲಿಸೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಎಸಪ್ಪ, ಈ ದಿನ ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ಅನೇಕ ಸಾರಿ ದೇವರೇ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೇ ಬ್ಯುಸಿಯಾಗಿದ್ದೇವಪ್ಪ. ಎಷ್ಟೋ ಜನರು ಬಲಹೀನರು, ನಿರ್ಬಲರು, ಬಿದ್ದು ಹೋದವರಿದ್ದಾರೆ. ಅವರನ್ನು ಎತ್ತಿ ನಿಲ್ಲಿಸುವ ಕೆಲಸವನ್ನು ಮಾಡಲಿಕ್ಕೆ, ಅವರನ್ನು ಉತ್ತೇಜನ ಪಡಿಸಲಿಕ್ಕೆ ನಮ್ಮನ್ನು ಒಂದು ಆಯುಧವಾಗಿ ಉಪಯೋಗಿಸ್ರಿ ಸ್ವಾಮಿ. ನಮಗೂ ಸಹಾಯ ಮಾಡಿರಿ. ನೀನು ಬಯಸುವ ಕಾರ್ಯವನ್ನು ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಹಾಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಎಲ್ಲ ದೇವ ಮಕ್ಕಳನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಬಿದ್ದು ಹೋದವರನ್ನ ಎತ್ತಿ ನಿಲ್ಲಿಸೋಣ, ನಿರ್ಬಲರಿಗೆ ಸಹಾಯ ಮಾಡೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.